38 ಸೈಜ್ ತೆಗೆದಿರ ಹಾಕೋದು. 38 ಸೈಜು ಯಾವುದು ಶರ್ಟು ಎಮ್ಮು ತಂದಿರೋದು. ಇಷ್ಟೊಂದು ಯಾಕಂತಂದೆ ಹಾಕೊಳ್ಳಿ. ದುಡ್ಡಲ್ಲಿತ್ತು ಆಕಾಶದಿಂದ ಉದುರಿತು. ಕೇಳಿದ ಕೂತ್ರ ಕೊಡ್ಬೇಕು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಮ್ಮ ಮನೆಯವ್ರ ಬರ್ತಡೇನ ಸೆಲೆಬ್ರೇಟ್ ಮಾಡಿದ್ವಿ. ಸಿಂಪಲಾಗಿ ಒಂದು ಕಪ್ ಕೇಕ್ನ ಕಟ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಕಪ್ ಕೇಕು ಇದೆ. ಫಸ್ಟಿಗೆ ನಾನು ವಿಶ್ ಮಾಡಿ ಕಪ್ ಕೇಕ್ನ ಕಟ್ ಮಾಡಿಸಿ ಮತ್ತು ನಾನು ತಂದಿದ್ನಲ್ಲ ಬಟ್ಟೆಗಳು ಅದನ್ನೆಲ್ಲ ಕೊಟ್ಟೆ. ಈ ಸಂಜೆಗೆ ಕೇಕು ಎಲ್ಲ ತಂದು ನಾನೇನೇನೋ ಸರ್ಪ್ರೈಸ್ ಗಿಫ್ಟ್ ಎಲ್ಲ ಮಾಡಿದ್ದೀನಲ್ಲ ಅದನ್ನೆಲ್ಲ ಕೊಡ್ತೀನಿ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಮಧ್ಯಾಹ್ನವೇ ಬರ್ತೀನಿ ಅಂತ ಹೇಳಿದ್ದಾರೆ, ಬೇಗನೆ ನೋಡಬೇಕು ಯಾವಾಗ ಬರ್ತಾರೋ ಏನು ಅಂತ. ಇವಾಗ ತಿಂಡಿಗೆ ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ ಅವ್ರ ಫೇವ್ರೆಟ್ ಇಡ್ಲಿ ಮಾಡಿದ್ದೀನಿ. ಇಡ್ಲಿ ಮತ್ತು ಸಾಂಬಾರು. ಇವಾಗ ಚಟ್ನಿ ಮಾಡಬೇಕು ಬೇಗ. ಇವಾಗ ಸ್ನಾನ ಮಾಡೋದಕ್ಕೆ ಹೋಗಿದ್ದಾರೆ. ಎಣ್ಣೆ ಹಚ್ಚಿ ಕಳಿಸಿದೆ ಸ್ನಾನ ಮಾಡೋಗ್ರಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವಾಗ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಇಡ್ಲಿ ಬೇಯ್ತಾ ಇದೆ, ಸಾಂಬಾರು ಕುದೀತಾ ಇದೆ. ಫೈನಲಿ ತಿಂಡಿ ಎಲ್ಲ ಮುಗೀತು, ಮಾಡಿದ್ದು. ಇವಾಗ ತಿನ್ನೋದೊಂದು ಹಾಕಿ ಅವ್ರು ಇನ್ನೂ ಸ್ನಾನ ಮಾಡ್ಕೊಂಡು ಬಂದಿಲ್ಲ. ಚಟ್ನಿನೂ ಆಯಿತು. ನಾನು ಇವಾಗ ಡ್ರೈ ಫ್ರೂಟ್ಸ್ನ ತಿಂತಾಯಿದ್ದೀನಿ. ಚಟ್ನಿನೂ ಆಯಿತು ನೋಡಿ. ಸೊ ಇದು ನನ್ನ ಬೆಳಗಿನ ತಿಂಡಿ. ನಮ್ಮ ಮನೆಯವ್ರು ಬರ್ತಾಳೆ ಅಂತ ಇದು ಇಡ್ಲಿ ಸ್ಪೆಷಲ್. ಅಂದರೆ ವಾರಕ್ಕೊಂದ್ಸತಿ ಮಾಡ್ತಾನೆ ಇರ್ತೀನಿ. ಹಂಗಾದರೂ ಇವತ್ತೊಂದ್ಸಲ ಶೇರ್ ಮಾಡ್ತೀನಿ. ಇಡ್ಲಿ ಎಲ್ಲ ಮಾಡೋದು ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಹಂಗಾಗಿ ನಾನೇನು ರೆಸಿಪಿ ಎಲ್ಲ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಸರಿ, ತಿಂಡಿ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದೆ. ದೇವಸ್ಥಾನಕ್ಕೆ ಹೋಗಿ ನಿಮಗೂ ತೋರಿಸ್ತೀನಿ ದೇವಸ್ಥಾನ ಯಾವುದು ಅಂತ. ಅವ್ರು ಹಂಗೆ ಕಾಲೇಜಿಗೆ ಹೋಗ್ತಾ ಇರ್ತೀನಿ. ತಿಳ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ನಾನು ಹಂಗೆ ಮನೆಗೆ ಬರ್ತೀನಿ ಆಯಿತಾ. ಫೈನಲಿ ತಾಂತ್ರಿಕ ಫ್ಲವರ್ ಡೆಕೋರ್ಸ್ ಅವರು ಅದೇ ಏನು ಆಂಜನೇಯ ದೇವಸ್ಥಾನದಿಂದ ಸ್ವಲ್ಪ ಆಪೋಸಿಟ್ ಇದೆ. ನಿಮ್ಗೆ ಯಾರಿಗಾದರೂ ಅದು ಬೇಕು ಅಂತಂದರೆ ತೊಗೊಬೋದು. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ. ನಿಮಗೂ ಯಾರಿಗಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ. ಅದು ಅವ್ರ ಅಡ್ರೆಸ್ಸು ಎಲ್ಲ ಹಾಕಿ ತೋರಿಸಿದ್ದೀನಿ. ತುಮಕೂರು ಯೂನಿವರ್ಸಿಟಿ ಹತ್ರ ಇದಿರೋದು. ಫೈನಲಿ ಇವಾಗ ಇದನ್ನು ತಗೊಂಡೆ. ಇವಾಗ ನೆಕ್ಸ್ಟು ಡೆಕೋರೇಷನ್ ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ರೆಡ್ ರೋಸ್ ಬೇಕು. ಅದೇ ಬಿಡಿ ಹೂವು ಬರುತ್ತಲ್ಲ, ಅದನ್ನು ತಗೊಬೇಕು. ಅದನ್ನು ತಗೊಂಡ್ಬಿಟ್ಟು ಮನೆಗೆ ಹೋಗಿ ಸಿಗ್ತೀನಿ. ಇನ್ನೂ ಪಾತ್ರೆ ಏನೂ ತೊಳೆದೇ ಇಲ್ಲ, ಹಂಗೆ ಬಂದಿದ್ದೀನಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಸಿಗ್ತೀನಿ. ಫೈನಲಿ ಇಲ್ಲಿ ರೆಡ್ ರೋಸ್ನ ತಗೊಂಡು ಸಿಕ್ತು. 4 kg 50 ರೂಪಾಯಿ ಅಂತ. ಎಷ್ಟೊಂದು ರೇಟ್ ಆಗಿದೆ ನೋಡಿ ಹೂವು. ಇದೆಲ್ಲ ನೋಡೋಕ್ಕೆ ಒಂಥರ ಚೆಂದ ನೋಡಿರಿ. ಚೆನ್ನಾಗಿರೋ ಫ್ರೆಶ್ ತರಕಾರಿ, ಹೂವು ಎಲ್ಲ ಇದೆ. ಮನೆಗೆ ಹೋಗೋಣ ಬನ್ನಿ ಇವಾಗ. ಫೈನಲಿ ಮಧ್ಯಾಹ್ನ ಆಯಿತು. ಎಲ್ಲ ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಬೇಗನೆ. ಹಂಗಾಗಿ ಮತ್ತೆ ಸಂಜೆ ಅಂತಂದರೆ ಆಗಲ್ಲ, ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗಲೇ ಮಾಡ್ತಾಯಿದ್ದೀನಿ. ಅಲ್ಲಿ ಆ ಗೋಡೆ ಸ್ವಲ್ಪ ಖಾಲಿ ಅನ್ನಿಸ್ತಿತ್ತು. ಈ ಥರ ಬೋ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ಸ್ಯಾಟಿನ್ ಟೇಪು ತಗೊಂಬಂದಿದ್ದೆ ಈ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡೋದಕ್ಕೆ. ನೋಡ್ತಾ ಇರ್ಬೋದು ಇಲ್ಲಿ ತೋರಿಸ್ತೀನಿ. ನೆನ್ನೆ ಮಾಡಿದ್ನಲ್ಲ ಅದೇ ಇದು ಹ್ಯಾಪಿ ಬರ್ತ್ಡೇ ಅಂತ ಬರೆದಿದ್ದೀನಿ. ಇದು ರೋಸು ಎಲ್ಲ ನಾನೇ ಮಾಡಿದೆ. ಇದೊಂದು ಇದರಲ್ಲೂ ಒಂದು ಸ್ವಲ್ಪ ಗಿಫ್ಟ್ಸ್ ಇದೆ. ಇದು ಹೆಂಗಿದೆ ಅಂತ ಹೇಳಿ. ಇನ್ನು ಬೆಡ್ಡು ಇನ್ನೊಂದು ಸ್ವಲ್ಪ ಡೆಕೋರೇಟ್ ಮಾಡಬೇಕು. ರೋಸ್ ಎಲ್ಲ ತಂದಿದ್ದೀನಿ.
ಹಾಗಾಗಿ ಎಲ್ಲ ಪೂರ್ತಿ ಆದಮೇಲೆ ತೋರಿಸ್ತೀನಿ. ಬೋ ಇನ್ನೇನು ನಿಮ್ಗೆ ಯಾವ ಥರ ಮಾಡೋದು ಅಂತ ಗೊತ್ತಿರುತ್ತೆ. ಈ ಸ್ಯಾಟಿನ್ ಟೇಪ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ನಾವು ಜಡೆಗೆ ಟೇಪ್ ಕಟ್ತೀವಲ್ಲ, ಸೇಮ್ ಅದೇ ಥರನೇ ಬೋ ಮಾಡೋದು ಈಸಿನೇ. ಆರ್ಡ್ರ್ ಮಾಡೋಣ ಅಂದ್ಕೊಂಡೆ, ಅಷ್ಟೊತ್ತಿಗೆ ಟೈಮೇ ಆಗಿ ಹೋಗ್ಬಿಟ್ಟಿತ್ತಲ್ಲ, ಹಂಗಾಗಿ ಇದು ಅಂದರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ನಾನು ವಿಶಾಲ್ ಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದಂಥ ಡ್ರೆಸ್ಸು ಇದೇನೆ, ನೋಡ್ತಾ ಇರ್ಬೋದು ನೀವು. ಮತ್ತೆ ತೋರಿಸಿರಲಿಲ್ಲ, ನಾನು ಮರ್ತೋಗ್ಬಿಟ್ಟಿತ್ತು. ಹಾಗಾಗಿ ಆ ಕವರ್ ಒಳಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ನಂದು ಎಲ್ಲ ಫೈನಲಿಯಾಗಿ ಅವ್ರು ಇನ್ನೇನು ಹೊರಟಿದ್ದಾರಂತೆ, ಎಲ್ಲ ರೆಡಿ ಆಯಿತು. ಯಾವ್ದು ರೀತಿ ಕಾಣುತ್ತೆ ಅಂತ ನೋಡಿ, ಆ ಬೋ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಥರ ಮತ್ತು ಥರ ರೋಸ್ ಪೆಟಲ್ಸಲ್ಲಿ ಹ್ಯಾಪಿ ಬರ್ಡೇ ಅಂತ ಬರೆದು ಥರ ಕ್ಯಾಂಡಲ್ಸ್ನ ತರಿಸಿದ್ದೆ, ಹಾಗಾಗಿ ಇಟ್ಟಿದ್ದೀನಿ. ಕೇಕು ಇದೆ, ಅದರೊಳಗಿದೆ, ಓಪನ್ ಮಾಡಿ ಇಡಬೇಕು ಅವ್ರು ಬಂದಾದಮೇಲೆ. ಇದಿಷ್ಟು ನಾನು ಮಾಡಿರುವಂಥ ಡೆಕೋರೇಷನ್ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಸಿಂಪಲಾಗಿ ನೀವೇ ಮನೇಲಿ ಮಾಡ್ಕೋಬೋದು. ಲೈಟು ಹಾಕಿದ್ದೀನಿ LED, ಅದರಲ್ಲೇ ಬಂದಿತ್ತು. ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದನ್ನು ಹ್ಯಾಪಿ ಬರ್ತ್ಡೇ ಮತ್ತು ಒಂದು ಕರ್ಟನ್ನು ವೈಟ್ ಕಲರ್ ನೋಡ್ತಾ ಇರ್ಬೋದು ನೀವಲ್ಲಿ. ಒಂದು ಲೈಟು ಮತ್ತು ಬಲೂನ್ಸ್ ಎಲ್ಲ ಬಂದಿದ್ದು ನಾನು ಒಂದು 2 ಇಯರ್ಸ್ ಬ್ಯಾಕ್ ಇದನ್ನು ತರಿಸಿದ್ದು. ಹಾಗಾಗಿ ಅವೆಲ್ಲ ಬಲೂನ್ಸ್ ಎಲ್ಲ ಖಾಲಿಯಾಗಿದೆ. ಅಲ್ಲ 2 ಇಯರ್ಸ್ ಅಲ್ಲ, 2 ಇಯರ್ಸೇನೆ, 2 ಇಯರ್ಸ್ ಬ್ಯಾಕ್ ತರಿಸಿದ್ದೆ, ಹಂಗಾಗಿ ಖಾಲಿಯಾಗಿದೆ, ನೋಡ್ತಾ ಇರ್ಬೋದು. ಅದಕ್ಕೆ ನಾನು ಈ ಥರ ಬೋ ಥೀಮಲ್ಲಿ ಮಾಡಿದ್ದೀನಿ. ನಿಮ್ಗೇನಾದರೂ ಈ ಬೋ ಥೀಮ್ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ನಾನೇ ಮಾಡಿರೋದಿದು, ತರಿಸಿರೋದಲ್ಲ. ಅದು ಮಾತ್ರ ಇದನ್ನು ತರಿಸ್ಕೊಂಡಿದ್ದೆ ಮೀಶೋದಲ್ಲಿ. ಹೆಂಗೆ ಅನ್ನಿಸ್ತಿದೆ ಡೆಕೋರೇಟ್ ಮಾಡಿರೋದು ಅಂತ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ. ನೀವೇ ಈ ಥರ ಸಿಂಪಲಾಗಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನು ಇರುತ್ತೆ, ನಾನೇ ಮಾಡಿದ್ದೀನಪ್ಪ ಅಂತ ಖುಷಿಯಾಗಿರುತ್ತೆ. ಹಾಗಾಗಿ ನೋಡಿ, ಗಿಫ್ಟ್ನೂ ಅಷ್ಟೇ ಈ ಥರ ಪ್ಯಾಕ್ ಮಾಡಿದ್ದೀನಿ. ಇನ್ನೇನವ್ರು ಬಂದರೆ ಊಟ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿಸ್ತಾನೆ. ಅಲ್ಲಿವರೆಗೂ ಊಟ ಮಾಡೋವರೆಗೂ ತೋರಿಸಲ್ಲ ಈ ಥರ ಡೆಕೋರೇಟ್ ಮಾಡಿರೋದನ್ನ. ಸರಿ, ಫೈನಲ್ ಔಟ್ಪುಟ್ ಈ ಥರ ರೆಡಿ ಆಗಿದೆ ನೋಡಿ. ಆ LED ಲೈಟ್ಸ್ ಒಂದು ಆನ್ ಮಾಡಬೇಕಷ್ಟೇ. ಬೆಳಕಲ್ವ, ಅದೇನು ಅಷ್ಟಾಗಿ ಕಾಣಲ್ಲ. ರಾತ್ರಿಗೆ ಹಾಕಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ಬಿಟ್ಟಿದ್ದೀನಿ. ನಮ್ಮ ಮನೆಯವ್ರು ಬಂದರು, ಎಲ್ಲ ರೆಡಿ ಮಾಡಿದ್ದೀನಿ ಸರ್ಪ್ರೈಸ್ ಕೊಡೋದಕ್ಕೆ. ಇವಾಗ ಆಚೆ ಇದ್ದಾರೆ, ಊಟ ಮಾಡಿದ್ವಿ ಜಸ್ಟು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕರಿತೀನಿ ಅವ್ರನ್ನ. ಅದಕ್ಕೂ ಮುಂಚೆ ಇಲ್ಲಿ ಈ ರೋಸ್ ಇದೆಯಲ್ಲ, ತೊಗೊಂಡೋಗ್ತೀನಿ, ಕೊಟ್ಬಿಟ್ಟು ವೆಲ್ಕಮ್ ಮಾಡ್ತೀನಿ. ಬರ್ರಿ. ಇಲ್ಲ ಪರವಾಗಿಲ್ಲ, ಬರ್ರಿ, ಯಾರೇ ಬಂದಿದ್ದೀರ ಇನ್ನೇನು. ಹ್ಯಾಪಿ ಬರ್ಡೇ ಟು ಯು. ತಗೊಳ್ಳಿ. ಥ್ಯಾಂಕ್ ಯು. ಕೂತ್ಕೊಳ್ರಿ. ಅದು ಲೈಟ್ ಹಚ್ಚಿಸ್ರಿ, ಕ್ಯಾಂಡಲ್. ತಡಿ ಒಂದು ನಿಮಿಷ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಅದು ಹಂಗೆ ಇರಲಿ, ಕ್ಯಾಂಡಲ್ಲು ಕಟ್ ಮಾಡಿರಿ ಕೇಕು. ಹ್ಯಾಪಿ ಬರ್ಡೇ ಕಣ್ರಿ. ಸ್ಟೇ ಹ್ಯಾಪಿ ಫಾರ್ ಎವರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಇವಾಗ ಕೇಕ್ ತಿನ್ಸಿದ್ದಾಯಿತು, ಕೇಕ್ ಕಟ್ಟಿಂಗ್ಸ್ ಮಾಡಿದ್ರಿ. ಇವಾಗ ಗಿಫ್ಟ್ ಓಪನ್ ಮಾಡಿರಿ. ನಾನು ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಮಾಡಿದ್ದೀನಿ. ಅದೇನೋ ಬಟ್ಟೆ ಬಿಡಿ ನೋಡಿದ್ದೀರಾ, ಒಂದೊಂದೇ ಓಪನ್ ಮಾಡ್ತಾ ಹೋಗ್ರಿ. ಓಕೆ.
ಹ್ಞೂ 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 ಹೆಂಗೆ ಚಾಕ್ಲೇಟ್ ಹಂಗಲ್ಲ ನೋಡೋದು ಅದನ್ನ, ಹಂಗೆ ಒಂದೊಂದೇ ತಕ್ಕಂತ ಹೋಗ್ರಿ, ಹಿಂಗೆ ಹಿಡ್ಕೊಳ್ರಿ. ನಾನು ಹೆಂಗೆ ಇಟ್ಟಿರೋದು. ಹಂಗೆ ಒಂದೊಂದೇ ಓದ್ಕೊಂಡು ತಕ್ಕೊಂಡು ಹೋಗ್ಬೇಕು. ಓದ್ರಿ ಅದನ್ನ, ನಾನೇನು ಬರ್ದಿದೆ. ಇಲ್ಲೇ ಅಂತ ತೋರಿಸ್ಬೇಡ್ರಿ, ಹಂಗೆ ಸೈಡಿಗೆ ಇಡ್ರಿ. ನೋಡಿ ನೋಡಿ. You give refreshment in my life. You are three in my every. Discover a right in my heart. ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಇಂಗ್ಲೀಷ್ ಓದಕ್ಕೆ ಬರಲ್ಲ. Happiness comes in little gems like you. ಜೆಮ್ಸ್. Gems. When I see you, my mind gets. You are smoother than a ಏನದು? ದೆನ್ ಮಿಲ್ಕಿ ಬಾರ್. bar. My only is to be with you forever. ಮೈ ಓನ್ಲಿ ಡಾರ್ಕ್ ಫ್ಯಾಂಟಸಿ ಅಂತ ಸೇರಿಸ್ಬೇಕಲ್ಲಿ. ಹೌದಾ? ಹ್ಞೂ You are my daily boost. ಇದನ್ನ ಕರೆಕ್ಟಾಗಿ ಓದಿದ್ದೀರ. You are my daily. ಯು ಆರ್ ಮೈ You are my daily lot. Lot. Chocopi. ಲಾಟೆ ಚಾಕೋಪಾಯಿ. Okay, chocopi. When I am scared, ಸಿಕ್. sick, you are my. ಯು ಆರ್ ಮೈ ವಿಕ್ಸ್. You are my Vicks. You are the one who makes life sweet, just like Moodley. ಮೆಲೋಡಿ. ಯಪ್ಪ, ಚಾಕ್ಲೇಟಿಗೆ ಇದು ಮಾಡ್ತೀರಾ. ಇಂಗ್ಲಿಷ್ ಕಮ್ಮಿ ಬರೋದು. ಲೈಫ್ ವಿತ್ ಯು ಇಸ್ ಲೈಕ್ ಆಲ್ವೇಸ್ ಡೈನಮಿಕ್, ಆಲ್ವೇಸ್ ಮೀಟಿಂಗ್, ಮೆಲ್ಟ್ಸ್ ಮೈ. ಆಲ್ವೇಸ್ ಮೆಲ್ಟಿಂಗ್ ಇನ್ ಮೈ ಹಾರ್ಟ್. ಥ್ಯಾಂಕ್ ಯು. ವುಡನ್ ಪೆನ್ನು ಇಷ್ಟ ಆಯ್ತಾ? ಸೊ ಇದಿಷ್ಟು ಒಂಥರ ಫನ್ನಿ ಆಗಿತ್ತು. ನಿಮ್ಗೆ ಏನು ಅನ್ನಿಸ್ತು? ಚೆನ್ನಾಗಿತ್ತ ಏನು? ನನ್ನ ಚೈಲ್ಡ್ ಡೇಸ್ ಮೆಮೊರೀಸ್ನೆಲ್ಲ ರೀಕಾಲ್ ಮಾಡಿದ್ರ? ಮಾಡಿದ್ರು. ತುಂಬ ಥ್ಯಾಂಕ್ಸ್. ಹಂಗೆ ಜೋಡಿಸ್ಬೇಕು. ಜೋಡಿಸ್ತಾ ಇದ್ದೀವಿ. ಇವಾಗ ಇನ್ನೊಂದು ಗಿಫ್ಟ್ ಓಪನ್ ಮಾಡುವಂಥ ಸಮಯ. ಹೌದಾ? ಅಲ್ಲ ರೀ, ಹಿಂಗೆಲ್ಲ ಮಾಡ್ತಿರಲ್ಲ, ನಿಮಗೆ ಬೇರೆ ಇದನ್ನೇ ಓದೋದಕ್ಕೆ ಆಸಕ್ತಿ ಬೆಳೆಸ್ಕೊಳಕ್ಕೆ ಏನಾಗುತ್ತೆ? ಈ ರೀತಿ ಎಲ್ಲ ಮಾಡ್ತೀವಿ. ಅಲ್ಲ, ನಾವು ಓದಿದ್ದೀವಿ ಸ್ವಾಮಿ. ಓದಬೇಕು. ನಮ್ಗೆ ಹೇಳ್ಕೊಡಿ ನಿಮಗೆ ಇಂಗ್ಲೀಷು. ಇದ್ಯಾಕೋ ಜಾಸ್ತಿ ಇರಲಿಲ್ವ ನಿಮಗೇನೆ? ನಮಗೆ ಯಾಕೆ ಜಾಸ್ತಿ ಇರ್ತದೆ? ಈ ಗಿಫ್ಟು ಇಷ್ಟ ಆಯ್ತಾ? ತುಂಬ ತುಂಬ ಇಷ್ಟ ಆಯಿತು. ತುಂಬಾನೇ ತುಂಬ ಇಷ್ಟ ಆಯಿತು. ಇದು ಇರಲಿ. ಇವಾಗ ನೆಕ್ಸ್ಟು ಇದೇನು ಅಂತ ಗೊತ್ತಿಲ್ಲ. ಸರ್ಪ್ರೈಸ್ ಆಗಿ ದೊಡ್ಡದಾಗಿ ಬಾಕ್ಸಲ್ಲಿ ರೆಡಿ ಮಾಡಿದ್ದಾರೆ. ಏನಿರ್ಬೋದು? ಗೆಸ್ ಮಾಡೋಕೆ ಆಗ್ತಾ ಇಲ್ಲ. ಗೆಸ್ ಮಾಡ್ರಿ ನೋಡೋಣ. ಗೊತ್ತಾಗಲ್ಲ ನನಗೆ ಅಷ್ಟು. ಅಷ್ಟೊಂದು ಅಮಾಯಕಲ್ಲ ಹೇಳ್ರಿ ನೀವೇನು. ಏನಿದೆ ಅದರೊಳಗೆ? ಇದೆ. ಸೂಪರ್ ಆಗಿದೆ. ಚೆನ್ನಾಗಿದೆನಾ? ನಾನು ಇದನ್ನೇ ಹುಡುಕ್ತಿದ್ದು, ಚೆನ್ನಾಗಿದೆ. ಸಿಕ್ಬಿಡ್ತು. ಓಪನ್ ಮಾಡ್ರಿ ಅದೇನು ಅಂತ. ಓದ್ರಿ ಅದನ್ನ. ಇದನ್ನು ಓದಕ್ಕೆ ಆಗಲ್ಲ, ಅಷ್ಟು ಪ್ರೀತಿ ಇದೆ ಇದರಲ್ಲಿ. ಸ್ಟ್ಯಾಂಡು ಕೊಟ್ಟಿದ್ದಾರೆ, ಹಾಕೋಬೋದು. ರಿಂಗು ವೈಟ್ ಗಿಫ್ಟ್. ನಮ್ಮ ಮನೆಯವ್ರಿಗೆ ಇದು ಗಿಫ್ಟ್.
ಇಲ್ಲಿ ನೋಡ್ರಿ ಕ್ಯಾಮ್ರಾ. ಹ್ಮ್ ಚೆನ್ನಾಗೈತೇನ್ರಿ? ಹಾಕಡ್ರಿ. ಚೆನ್ನಾಗಿದೆ, ಹಾಕೋತೀನಿ. ನಾನೇ ಹಾಕ್ತೀನಿ ಬಿಡ್ರಿ. ಆಮೇಲೆ ಇದು ನೋಡ್ರಿ, ಇದು ಸೂಪರ್. ಏನು ಅಂತ ತೋರಿಸ್ರಿ ನಮ್ಮ ಗೈಸ್ಗೆ. ಕಸ್ಟಮೈಸ್ಡ್ ಪರ್ಸು, ಚೈನು ಮತ್ತು ಪೆನ್ನು, ಕೀ ಚೈನ್ ಅಲ್ವೇನ್ರಿ? ಕೀ ಚೈನ್ ಇಷ್ಟ ಆಯ್ತೇನ್ರಿ? ಸೂಪರ್ ಆಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು, ಲವ್ ಯು. ಅದ್ರ ಮೇಲೆ ಚಂದ್ರಶೇಖರ್ ವೈಟಿ ಅಂತ ಬರ್ದಿದೆ. ವೈಟಿ ಅವರೇ ನೋಡಿ. ಪೆನ್ ಮೇಲೂ ಬರ್ದಿದೆ ನೋಡಿ, ಒಂದು ಸ್ವಲ್ಪ ಕಂಡ್ಬಿಟ್ಟು. ಓಕೆ, ಥ್ಯಾಂಕ್ ಯು. ಪರ್ಸ್ ಮೇಲೂ ಬರ್ದಿದೆ. ಇದು ವಿಶೇಷ. ಇದು ಇಷ್ಟೆಲ್ಲ ಗಿಫ್ಟ್ ನೋಡಿದ್ರಲ್ಲ, ಯಾವ್ದು ಇಷ್ಟ ಆಯ್ತು ಅದರಲ್ಲಿ? ನನಗೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹೆಂಡತಿ ಖುಷಿಯಾಗಿರೋದೇ ದೊಡ್ಡ ಗಿಫ್ಟ್. ಅಬ್ಬಾ, ಏನ್ ಡೈಲಾಗ್ ರೀ ನಿಮ್ದು? ನನ್ನ ಡೈಲಾಗ್ ಅಲ್ಲ, ನಿಜ ಹೇಳಿದ್ದು. ಇದು ಕಲ್ವೇನ್ರಿ ಹಾಕೋಣದು? ಇಲ್ಲ, ತೋರು ಬೆರಳಿಗೆ ಹಾಕಬೇಕು. ತೋರ್ ಬೆರಳು ಅಂದ್ರೆ ಇದು. ಇದು ಎಂಗೇಜ್ಮೆಂಟ್ ಆಯ್ತು ಫೈನಲಿ. ಥ್ಯಾಂಕ್ ಯು. ಎಲ್ಲ ಹಂಗೆ ಪ್ಯಾಕ್ ಮಾಡ್ರಿ. ಅನ್ಪ್ಯಾಕು ಮಾಡಿದಿರಲ್ಲ, ಇವಾಗ ಪ್ಯಾಕ್ ಮಾಡ್ರಿ. ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಏನು ಪಾರ್ಟಿ ಬೇಕಂತ ಕೇಳಿಲ್ಲ. ಕೇಳಿದ್ರೆ ನೀವೇ ಒಂದು ದೊಡ್ಡ ಪಾರ್ಟಿ ಕಣ್ರಿ. ನಮಗೆ ಹೇಳ್ತಾರಲ್ಲ. ಓಕೆ, ಇದನ್ನೆಲ್ಲ ಯಾವಾಗ ಪ್ರಿಪೇರ್ ಮಾಡಿದ್ರಿ? ಅವೆಲ್ಲ ಮಾಡ್ದು ಹೇಳಕ್ಕಾಗುತ್ತಾ? ಸರಿ, ಥ್ಯಾಂಕ್ ಯು ಫಾರ್ ಎವರ್. ಹೋಗ್ಲಿ, ಇಷ್ಟ ಆಯ್ತಾ? ತುಂಬ ಇಷ್ಟ ಆಯ್ತು. ಥ್ಯಾಂಕ್ ಯು ಫಾರ್ ಎವರ್ ಅಂತಾರೇನ್ರಿ ಯಾರಾದರೂ? ಮತ್ತಿನ್ನೇನು ಅನ್ಬೇಕು? SIT ಆಪೋಸಿಟ್ ಇರೋವಂಥ ಇದು ಶಿವು ಹೋಟೆಲು ತುಂಬಾ ಚೆನ್ನಾಗಿದೆ. ಈ ಚಪಾತಿ ಮತ್ತು ಕೆಂಪು ಚಟ್ನಿ ಮತ್ತು ಮಾಮೂಲಿ ಚಟ್ನಿನ ಮರಿದಲ್ಲೇ ಟ್ರೈ ಮಾಡಿ. ನನಗೇನು ಸಾಗು ಅಷ್ಟು ಇಷ್ಟ ಆಗಲಿಲ್ಲ. ನೀವೇನಾದರೂ ಇನ್ನೊಂದು SIT ಹತ್ರ ಬಂದು ಈ ಫುಟ್ಪಾತಲ್ಲಿ ತಿಂಡಿ ಶಿವು ಹೋಟೆಲ್ ಸೂಪರಾಗಿರುತ್ತೆ. ಮಸ್ಟ್ ರೆಕಮೆಂಡೆಡ್. ಇಷ್ಟ ಆದರೆ ಪ್ಲೀಸ್ ಒಂದು ಟ್ರೈ ಮಾಡಿ, ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಬರ್ತ್ಡೇ ವ್ಲಾಗ್ ಇದಾಗಿತ್ತು. ಮನೇಲೇನು ಅಡುಗೆ ಮಾಡಲಿಲ್ಲ, ಹೊರಗಡೆನೇ ಊಟ ಮಾಡ್ಕೊಂಡೋಣ ಅಂತ ಹೇಳ್ಬಿಟ್ಟು ಊಟ ಮಾಡ್ತಾಯಿದ್ದೀವಿ. ಊಟ ಮಾಡ್ಕೊಂಡು ಹೋಗ್ತೀವಿ ಮನೆಗೆ. ಸೊ ನಿಮಗೇನಾದರೂ ಈ ಬರ್ತ್ಡೇ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ, ಆಯಿತಾ? ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಿಮಗೂ ಬರ್ತ್ಡೇ ನಿಮ್ಮ ಹಸ್ಬೆಂಡ್ ಆಗಲಿ ಅಥವಾ ನೀವು ಇಷ್ಟಪಟ್ಟವ್ರ ಬರ್ತ್ಡೇನ ಒಂದು ಮಾಡೋದಕ್ಕೆ ಒಂದು ಐಡಿಯಾ ಸಿಕ್ಕಿದೆ ಅಂತಂದರೆ ಎಸ್ ಅಂತ ಕಮೆಂಟ್ ಮಾಡಿ, ಆಯಿತಾ? ಅಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.